ಓಂ ಶಾಂತಿ. ಹೊಸ ವರ್ಷದಲ್ಲಿ ತಮ್ಮ ಹಳೆಯ ಸಂಸ್ಕಾರಗಳನ್ನು ಯೋಗಾಗ್ನಿಯಲ್ಲಿ ಭಸ್ಮ ಮಾಡಿಕೊಂಡು ಬ್ರಹ್ಮ ತಂದೆಯ ಸಮಾನ ತ್ಯಾಗ, ತಪಸ್ಸು ಮತ್ತು ಸೇವೆಯಲ್ಲಿ ನಂಬರ್ 1 ಆಗಿರಿ. ಇಂದಿನ ದಿನಕ್ಕೆ ಮಹತ್ವಕ್ಕೆ ಇದೆ. ಇಂದಿನ ದಿನವು ವಿದಾಯಿ ಹಾಗೂ ಬದಾಯಿಯ ದಿನವಾಗಿದೆ. ವಿದಾಯಿ ಮತ್ತು ಬದಾಯಿಯ ಸಂಗಮವಾಗಿದೆ. ಸಂಗಮ ಯುಗದ ಮಹಿಮೆಯ ಕಾರಣವೇ ಈ ಹಳೆಯ ಮತ್ತು ಹೊಸ ವರ್ಷದ ಸಂಗಮಕ್ಕೆ ಮಹಿಮೆ ಇದೆ. ಎಲ್ಲಿ 2 ನದಿಗಳು ಸೇರುತ್ತವೆ ಅದು ಸಂಗಮವಾಗುತ್ತದೆ. ಎಲ್ಲಿ ನದಿ ಸಾಗರದ ಸಂಗಮವಾಗುತ್ತದೆಯೋ ಅದಕ್ಕೂ ಮಹಿಮೆ ಇದೆ. ಆದರೆ ಎಲ್ಲದಕ್ಕಿಂತ ದೊಡ್ಡ ಮಹಿಮೆ ಈ ಸಂಗಮ ಯುಗದ್ದಾಗಿದೆ. ಡ್ರಾಮಾದಲ್ಲಿ ನನ್ನ ಆತ್ಮನ ಭಾಗ್ಯವು ಹೀಗೂ ನಿಗದಿಯಾಗಿದೆ ಎಂಬುದನ್ನು ಎಂದೂ ಸ್ವಪ್ನದಲ್ಲಿಯೂ ಯೋಚಿಸಿರಲಿಲ್ಲ. ಆದರೆ ಪರಮಾತ್ಮನೊಂದಿಗೆ ಆತ್ಮನ ಮಿಲನ ಮಾಡುವ ಭಾಗ್ಯವು ನಿಗದಿಯಾಗಿತ್ತು ಮತ್ತು ಆಗಿದೆ. ತಮ್ಮ ಭಾಗ್ಯವನ್ನು ನೋಡಿಕೊಳ್ಳುತ್ತಾ ತನ್ನ ಪ್ರತಿ ವಾಹ್ ನನ್ನ ಭಾಗ್ಯವೇ, ವಾಹ್ ವಾಹ್ ನಾನು ಯಾರಾಗಿದ್ದೇನೆ, ವಾಹ್ ನನ್ನ ತಂದೆಯೇ, ವಾಹ್ ವಾಹ್ ಗೀತೆಯನ್ನು ಸದಾ ಹೃದಯದಲ್ಲಿ ಹಾಡುತ್ತಾ ಇರುತ್ತೀರಲ್ಲವೇ? ಯಾರ ಹೃದಯದಿಂದ ಶುಭಾಶಯಗಳನ್ನು ಕೊಡುತ್ತಾರೆ ಮತ್ತು ತೆಗೆದುಕೊಳ್ಳುತ್ತಾರೆಯೋ ಅವರು ಸದಾ ಸಂಗಮಯುಗಿ ಫರಿಷ್ಠೆಯಿಂದ ಕಾಣಿಸುತ್ತಾರೆ. ಎಲ್ಲರದು ಬ್ರಾಹ್ಮಣ ಸೋ ಫರಿಷ್ಠ, ಫರಿಷ್ಠ ಸೋ ದೇವತಾ. ಏಕೆಂದರೆ ತಂದೆಗೆ ಎಲ್ಲ ಪ್ರಕಾರದ ಸಂಕಲ್ಪ ಹಾಗೂ ಪ್ರವೃತ್ತಿಯ ಕರ್ಮದ ಏನೆಲ್ಲವೂ ಹೊರೆ ಇದೆಯೋ ಎಲ್ಲವನ್ನು ಕೊಟ್ಟು ಬಿಟ್ಟಿದ್ದೀರಲ್ಲವೇ? ಕೆಲವು ಮಕ್ಕಳಿಗೆ ಹಳೆಯ ಸಂಸ್ಕಾರದ ಆಕರ್ಷಣೆ ಕಡಿಮೆಯಾಗಿದೆ, ಹಳೆಯ ಸಂಬಂಧದ ಆಕರ್ಷಣೆಯೂ ಕಡಿಮೆಯಾಗಿದೆ. ಆದರೆ ಹಳೆಯ ಸಂಸ್ಕಾರದ ಹೊರೆಯು ಮೆಜಾರಿಟಿ ಮಕ್ಕಳಲ್ಲಿ ಉಳಿದುಕೊಂಡಿದೆ. ಈ ಉಳಿದುಕೊಂಡಿರುವ ಸಂಸ್ಕಾರವು ಸಮಯದಲ್ಲಿ ಮೋಸಗೊಳಿಸುತ್ತದೆ ಮತ್ತು ಅಂತಿಮದಲ್ಲಿಯೂ ಮೋಸ ಹೋಗಲು ನಿಮಿತ್ತವಾಗಿ ಬಿಡುತ್ತದೆ. ಆದ್ದರಿಂದ ಇಂದು ಈ ಹಳೆಯ ಸಂಸ್ಕಾರ ಮಾಡಿ. ಹಳೆಯ ಸಂಸ್ಕಾರ ಮಾಡಲು ಈ ಹೊಸ ವರ್ಷದಲ್ಲಿ ಯೋಗಾಗ್ನಿಯಿಂದ ಭಸ್ಮ ಮಾಡಿಕೊಳ್ಳುವ ದೃಢ ಸಂಕಲ್ಪದ ಗಮನವನ್ನಿಡಿ. ಪ್ರೀತಿಯಿಂದ ನೆನಪಂತೂ ಮಾಡುತ್ತೀರಿ, ಆದರೆ ನೆನಪನ್ನು ಇಷ್ಟು ಶಕ್ತಿಶಾಲಿ ಮಾಡಿಕೊಂಡಿಲ್ಲ. ಯಾವುದಕ್ಕೆ ವಿದಾಯಿಯ ಸಂಕಲ್ಪ ಮಾಡುತ್ತೀರೋ ಅದು ವಿದಾಯಿ ಆಗಿಬಿಡಲಿ. ಎಷ್ಟು ಸಮಯ ಏಕಾಗ್ರವಾಗಲು ಬಯಸುತ್ತೀರೋ ಹಾಗೆ ಏಕಾಗ್ರತೆಯ ಸಂಕಲ್ಪ ಮಾಡಿದಿರಿ ಮತ್ತು ಭಸ್ಮವಾಯಿತು. ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ. ಮಾಸ್ಟರ್ ಸರ್ವಶಕ್ತಿವಂತರು ಯಾವ ಸ್ವರೂಪದಲ್ಲಿ ಇರಲು ಇಚ್ಛಿಸುವಿರೋ ಅರ್ಥಾತ್ ಆಜ್ಞೆ ಮಾಡುವಿರೋ ಆಗ ಸಮಾಪ್ತಿ ಮಾಡುವ ಶಕ್ತಿಯು ತಮ್ಮ ಆಜ್ಞೆಯನ್ನು ಪಾಲಿಸದೇ ಇರಲು ಸಾಧ್ಯವೇ ಇಲ್ಲ, ಏಕೆಂದರೆ ಮಾಲೀಕರಾಗಿದ್ದೀರಿ. ಬಾಪ್ದಾದ ಪ್ರತಿಯೊಬ್ಬ ಮಗುವನ್ನು ಮಾಲೀಕನ ರೂಪದಲ್ಲಿ ನೋಡಲು ಬಯಸುತ್ತೇವೆ. ಆಜ್ಞೆ ಮಾಡಿದ ಕೂಡಲೇ ಆ ಶಕ್ತಿಯು ಪ್ರತ್ಯಕ್ಷವಾಗಿ ಬಿಡಬೇಕು. ಅಂತಿಂತಹ ಚಿಕ್ಕ ಪುಟ್ಟ ರಾಜರಾಗಬಾರದು. ಯಾರು ಆಜ್ಞೆ ಮಾಡಿದಾಗ ಸೇವಕರು ಆಜ್ಞೆಯನ್ನು ಪಾಲಿಸದೇ ಇರುವಂತಹರಾಗಬಾರದು. ಇಂತಹ ನಿರ್ಬಲ ರಾಜನಾಗಬೇಡಿ. ಯಾವುದೇ ಹಳೆಯ ಸಂಸ್ಕಾರ ಯುದ್ಧ ಮಾಡದಿರಲಿ. ಹುಡುಗಾಟಿಕೆಯಲ್ಲಿ ಬರಬೇಡಿ. ಆಗಿಬಿಡುತ್ತದೆ ಎಂದು ರಾಯಲ್ ರೂಪದ ಹುಡುಗಾಟಿಕೆಯನ್ನು ತರಬೇಡಿ. ತಾವು ಸಮಯಕ್ಕಾಗಿ ಕಾಯುವವರಲ್ಲ, ಸಿದ್ಧರಾಗಿ ನಿಲ್ಲುವವರಾಗಿದ್ದೀರಿ. ಸಮಯವು ತಮಗಾಗಿ ಕಾಯುತ್ತಿದೆ. ಸತೋಪ್ರಧಾನ ಪ್ರಕೃತಿಯೂ ಸಹ ತಮ್ಮ ಆಹ್ವಾನ ಮಾಡುತ್ತಿದೆ. ಒಂದು ವೇಳೆ ಎವರಡಿಯಾಗಿ ಹಳೆಯ ಸಂಸ್ಕಾರವು ಸಮಾಪ್ತಿಯಾಗಿಬಿಟ್ಟರೆ ಬಾಪ್ ದಾದಾರವರಿಗೆ ಪರದೆಯನ್ನು ತೆರೆಯುವುದರಲ್ಲಿ ತಡವಾಗುವುದಿಲ್ಲ. ಆದ್ದರಿಂದ ತಾವು ಸಿದ್ಧರಾಗಿ ಬಿಡಿ. ಆಗಿಬಿಡುತ್ತೇವೆ ಎಂದು ಹೇಳಿ ತಂದೆಯನ್ನು ಬಹಳ ಸಮಯ ಖುಷಿಪಡಿಸಿದ್ದೀರಿ. ಈಗ ಈ ರೀತಿ ಮಾಡಬಾರದು, ಆಗಲೇಬೇಕು, ಮಾಡಲೇಬೇಕಾಗಿದೆ. ಈಗಂತೂ ಮಕ್ಕಳು ಕುಳಿತುಕೊಳ್ಳಲು ಆಧಾರವನ್ನು ತೆಗೆದುಕೊಳ್ಳುತ್ತೀರಲ್ಲವೇ? ಆದರೆ ಬ್ರಹ್ಮ ತಂದೆಯು ಆದಿಯಿಂದ ಅಂತ್ಯದವರೆಗೆ ತಪಸ್ವಿ ರೂಪವನ್ನು ಇಟ್ಟುಕೊಂಡರು. ಸದಾಕಾಲದ ಅಟೆನ್ಷನ್ನ ಮುಖಾಂತರ ವಿಜಯಮಾಳೆ ಮಣಿಯಾಗುವಂತಹ ಸಮಯದ ವಿಜಯೀ ಭವ. ಸೇವೆಯಲ್ಲಿ ಸದಾ ಜಿ ಹಜೂರ್ ಮಾಡುವುದು ಇದೇ ಪ್ರೀತಿಯ ಸತ್ಯ ಸಾಕ್ಷಿಯಾಗಿದೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.